ಒಂದೇ ಬ್ಲಾಕಿಗೆ ಅಲ್ಲಿದೆ, ಎಲ್ಲ ಬ್ಲಾಕಿಗೆ. ಇದು ನೋಡಿ ಸೀಟು, ಇದು ಕ್ರಮ ಸಂಖ್ಯೆ ಕ್ವಶನ್ ಪೇಪರ್ದು. ಇದಕ್ಕೂ ಮ್ಯಾಚ್ ಇದೆಯಾ ನನಗ್ ಬಂದಿದ್ದಂತ ಇದು ಈ ಕ್ವಶನ್ ಪೇಪರ್ ಮತ್ತು OMR ಸೀಟು. ನಾ ಏನಂತ ಬರೀಲಿ ಇದಕ್ಕೆ ಆನ್ಸರ್? ಹಾಗಾಗಿ ಇಲ್ಲಿ ಸುಪ್ರೇಜರ್ ಎಂತಾರಿದ್ದಾರೆ ಅಂದ್ರೆ ನಾಲೆಜೇ ಇಲ್ಲ. ಅಂಗನವಾಡಿ ಕೂಡ ಹೋಗಂತ ಟೀಚರ್ಸ್ಗಳು ಸುಪ್ರೇಜರ್ಗಳು ಅಂತವ್ರು ಸುಪ್ರೇಜರ್ ಮಾಡಕತ್ತಿದ್ದಾರೆ. ಸ್ವಲ್ಪ ನಾಲೆಜ್ ಇಲ್ಲ, ಕಾಮನ್ ಸೆನ್ಸ್ ಇಲ್ಲ, ರೂಲ್ಸ್ ರೆಗ್ಯುಲೇಷನ್ ಅವರಿಗೆ ಗೊತ್ತಿಲ್ಲ. ನಮ್ಗೆ ಹೇಳ್ತಾ ಇದ್ದಾರೆ ಕುಂದ್ರಿ ಇನ್ನೂ ಬರುತ್ತೆ 11:30 ತನ ನಾವು ಕೂತಿದ್ದೇವೆ ಒಳಗಡೆ ಬಿಜಾಪುರ ಡಿಸ್ಟ್ರಿಕ್ಟ್ ತಿಕೋಟ ತಾಲೂಕು ಶಾಮನೂರು ಕಾಲೇಜ್ನಾಗ ಎಲ್ಲಾರು ನಮ್ಗೆ PC ಎಕ್ಸಾಮ್ ಬರಕ್ ಬಂದಿರೋ ಏನಾಗತ್ತೆ 10:30 ಎಕ್ಸಾಮ್ ಸ್ಟಾರ್ಟ್ ಆಗಬೇಕಾಗಿತ್ತು. ಟೈಮ್ 11 ನಮಗೆ ಕ್ವಶನ್ ಪೇಪರ್ ಬಂದಿಲ್ಲ, OMR ಶೀಟ್ ಬಂದಿಲ್ಲ. ಯಾಕ ಮಕ್ಕೊಂಡಿದ್ರೆ ನೀವು ಕ್ವಶನ್ ಕೇಳಿದಾರ ಪೊಲೀಸರು ಎಕ್ಸಾಮ್ ಕಾಲೇಜರ್ ಮಕ್ಕೊಂಡಿದ್ರ OMR ಶೀಟ್ ಚೇಂಜ್ ಆಗಿ ಕ್ವಶನ್ ಪೇಪರ್ ಟೋಟಲಿ ಲೀಕೇಜ್ ಐತಿ. ಯಾರ ಕೈ ಕ್ವಶನ್ ಪೇಪರ್ ಕೊಟ್ಟಾರ ಸ್ಟೂಡೆಂಟ್ ಮಾಡಬೇಡ ಅಂತ ಹೇಳಿ ಕ್ವಶನ್ ಪೇಪರ್ OMR ಶೀಟ್ ನಂಬರ್ ಮ್ಯಾಚ್ ಇಲ್ಲ ಸರ್. ಎಷ್ಟು ಜನ ತಗೋರಿ ಸರ್, ಎಲ್ಲ ಟೈಪ್ ನೋಡಿ. ಎಷ್ಟೋ ದೂರದಿಂದ ಬಂದಿರ್ತೇವೆ ನಾವು, ಕಷ್ಟ ಮಾಡಿ ಒಂದು ತಗೊಂಡಿಲ್ಲ ಇದೇನು ಎಕ್ಸಾಮಿನೇಷನ್ ಗೊಂದಲ ಇತ್ತು, ಆ ಗೊಂದಲಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿ ಅವರನ್ನು ಕೂಡ ಬಂದು ಅವರು ಯಾರು ಎಕ್ಸಾಮಿನೇಷನ್ ಸೆಂಟರ್ ಒಳಗಡೆ ಇದ್ದರು ಅವ್ರಿಗೇನು ಟೈಮ್ ಲ್ಯಾಪ್ಸ್ ಆಗಿತ್ತು, ಅವರು KEAಗೆ ಮಾತಾಡಿ ಪರ್ಮಿಷನ್ ತೊಗೊಂಡು ಅವರಿಗೆ ಎಕ್ಸ್ಟ್ರಾ ಅವಧಿಯನ್ನು ಕೊಟ್ಟು ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಕೊಡ್ತಾರೆ. KEA ರೂಲ್ಸ್ ಪ್ರಕಾರ ಯಾವುದೇ ಅಭ್ಯರ್ಥಿಯೂ ಕೂಡ ಟೈಮ್ ಮುಗಿಯೋವರೆಗೂ ಕೂಡ ಯಾರೂ ಕೂಡ ಹೊರಗಡೆ ಹೋಗೋ ಆಗಿಲ್ಲ. ಇವರು OMR ಶೀಟ್ಸ್ಗಳನ್ನ ತೊಗೊಂಡು ಹೊರಗಡೆ ಹೋಗಿದ್ದರು. ಹಾಗಾಗಿ ಎಕ್ಸಾಮ್ನ ಬಗ್ಗೆ ಇಂಟಿಗ್ರಿಟಿ ಬಂದಾಗ ಯಾವುದೇ ಹೊರಗಡೆ ಹೋದಂಥ ಅಭ್ಯರ್ಥಿಯನ್ನು ಮತ್ತೆ ವಾಪಸ್ಸು ಹೊರಗಡೆ ತಗೊಳ್ಳೋದಕ್ಕೆ ಅವಕಾಶ ಇರಲ್ಲ. ಆ ಸಂದರ್ಭದಲ್ಲಿ ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಕೆಲವು ಅಭ್ಯರ್ಥಿಗಳು ಏನು ಮಾಡ್ತಾರೆ ಅಂತಂತಂದರೆ ಈ ಗೇಟನ್ನು ನೂಕಾಟ ತಳ್ಳಾಟ ಸ್ಟಾರ್ಟ್ ಮಾಡಿ ಗೇಟನ್ನು ಕೆಡುತ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ದೇ ಹ್ಯಾವ್ ಟು ಯೂಸ್ ಬೇರ್ ಮಿನಿಮಮ್ ಆಫ್ ಫೋರ್ಸ್. ಯಾಕೆ ಅಂತಂತಂದರೆ ಒಳಗಡೆ ಬರೆಯುವಂತಹ ಎಕ್ಸಾಮ್ಸ್ ಬರಿತಾ ಇರುವಂಥ ಅಭ್ಯರ್ಥಿಗಳ ಸಮಯ ಆಗಿರ್ಬೋದು, ಅವರ ಇದಕ್ಕೆ ಯಾವುದೇ ರೀತಿಯಾದಂಥ ಧಕ್ಕೆ ತರುವಂಥ ಹಕ್ಕು ಯಾರಿಗೂ ಇಲ್ಲ. ಇವರು ಹೊರಗಡೆ ಹೋಗಿದ್ದು ಫಸ್ಟ್ ಆಫ್ ಆಲ್ ವೈಲೇಷನ್ನು. ಎರಡನೇದ್ದು ವಾಪಸ್ ಬರ್ತೀನಿ ಅಂತಂತೇಳಿ ಗೇಟನ್ನು ನೂಕಿ ಒಳಗಡೆ ಬಂದು ಉಳಿದಂಥ ಕ್ಯಾಂಡಿಡೇಟ್ಸ್ಗಳಿಗೆ ತೊಂದರೆ ಕೊಡೋದು ಎರಡನೇ ತಪ್ಪು. ಸೊ ಕೆಲವು ಅಭ್ಯರ್ಥಿಗಳ ಡಿಮ್ಯಾಂಡ್ ಏನಿತ್ತು ಅಂದರೆ ಒಳಗಡೆ ಬರೆಯೋದನ್ನು ಕೂಡ ಅವ್ರನ್ನೂ ಕೂಡ ಹೊರಗಡೆ ಹಾಕಿ ಅಂತ. ಸೊ ದೇರ್ ಎಂಟೈರ್ ಪರ್ಪಸ್ ವಾಸ್ ಟೋಟಲಿ ಡಿಫ್ರೆಂಟ್. ಹಾಗಾಗಿ ನಾವು ಬೇರ್ ಮಿನಿಮಮ್ ಫೋರ್ಸನ್ನು ಯೂಸ್ ಮಾಡಬೇಕಾಗುತ್ತೆ. ತದನಂತರ ಕೆಲವೊಂದಿಷ್ಟು ಹೊರಗಡೆ ಇದ್ದಂಥ ಕ್ಯಾಂಡಿಡೇಟ್ಸ್ಗಳನ್ನು ಕೂಡ ಅಲ್ಲಿ ಯಾಡಪ್ ಆಗ್ತಾರೆ. ಆ ಯಾಡಪ್ ಆದಂಥ ಸಂದರ್ಭದಲ್ಲಿ ಪೊಲೀಸ್ನವರು ಅವರನ್ನು ಬುದ್ಧಿವಾದ ಕೇಳದೇ ಇದ್ದಾಗ ಅವರನ್ನು ನಾವು ಪ್ರಿವೆಂಟಿವ್ ಕಸ್ಟಡಿ ತೊಗೊಂಡು ಸೊ ಅಲ್ಲಿದ್ದಂಥ ಎಲ್ಲ ಅಭ್ಯರ್ಥಿಗಳನ್ನ ನಾವು ವಾಪಸ್ ಕಳಿಸ್ಕೊಡ್ತೀವಿ. ಸರಿ, ವಾಪಸ್ಸು ಬಿಟ್ಟಾಗಿದೆ ಸರ್. ಪ್ರೊಸೀಜರ್ ಪ್ರಕಾರ ನಮ್ಮದೇನು ಕಾನೂನು ಪ್ರಕ್ರಿಯೆ ಅದನ್ನು ಮುಗಿಸ್ಕೊಂಡು ನಾವು ಫರ್ದರ್ ಆ್ಯಕ್ಷನನ್ನು ತೊಗೊಳ್ತೀವಿ.